ಧಾರವಾಡ ಜಿಲ್ಲೆಯ ಅಳ್ನಾವರ ಪ್ರತ್ಯೇಕ ತಾಲೂಕು ಆದ ಬಳಿಕ ತಾಲೂಕು ಆಡಳಿತ ನಡೆಸೋದಕ್ಕೆ ಪ್ರಜಾಸೌಧ ನಿರ್ಮಾಣ ಮಾಡ್ತಾ ಇದ್ದಾರೆ. ಆ ಪ್ರಜಾಸೌಧಕ್ಕೆ ಆಯ್ಕೆ ಮಾಡಿಕೊಂಡಿರೋ ಜಾಗ ಕೂಡ ಈಗ ಅಂತಾರೆ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗ್ತದೆ. ನಾವೀಗ ಅದೇ ಸ್ಥಳದಲ್ಲಿದ್ದೀವಿ. ಇದೇ ಒಂದು ಸ್ಥಳದಲ್ಲಿ ಸುಮಾರು 15-20 ದಿನಗಳ ಹಿಂದೆ ಇದೇ ಕ್ಷೇತ್ರದ ಶಾಸಕರಾಗಿರುವಂಥ ಸಂತೋಷ್ ಲಾಡ್ ಅವರು ಆಗಮಿಸಿ ಭೂಮಿ ಪೂಜೆಯನ್ನು ಮಾಡಿದ್ರು. ಭೂಮಿ ಪೂಜೆ ಬಳಿಕ ಏನಂದ್ರೆ ಬರದಿಂದ ಕಾಮಗಾರಿ ಕೂಡ ಆರಂಭಗೊಳ್ತಾ ಇತ್ತು. ಆದರೆ ಏನು ಈ ಒಂದು ಸ್ಥಳವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ, ಇದು ಪಕ್ಕದಲ್ಲಿ ಏನಂದ್ರೆ ಉತ್ತರ ಕನ್ನಡ ಜಿಲ್ಲೆ ಆರಂಭಗೊಳ್ಳುತ್ತೆ. ಆ ಸ್ಥಳದಲ್ಲಿ ಮಾಡಿರೋದು ಒಂದು ಕಡೆ ಜನರಿಗೆ ಆಕ್ರೋಶ ಅಂದರೆ ಇಡೀ ನಗರ ಭಾಗ ಇರ್ಬೋದು, ಪಟ್ಟಣ ಮತ್ತು ತಾಲೂಕಿನ ಹಳ್ಳಿಗಳು ಬರುವಂಥ ಜನರಿಗೂ ಕೂಡ ಸಂಪರ್ಕ ಕಲ್ಪಿಸುವಂಥ ಪ್ರದೇಶ ಇರೋದು. ಆ ಕಡೆ ಭಾಗದಲ್ಲಿ ಬಸ್ ನಿಲ್ದಾಣದ ಸಮೀಪದಲ್ಲಿ ಇದೊಂದು ಆಗಬೇಕಾದ್ರೆ ಬಸ್ ನಿಲ್ದಾಣ 3 ಕಿಲೋಮೀಟರ್ ದೂರದಲ್ಲಿ ಒಂದು ಪ್ರಜಾಸೌಧ ನಿರ್ಮಾಣ ಆಗುತ್ತೆ. ಭವಿಷ್ಯದ ದೃಷ್ಟಿಯನ್ನು ಇಟ್ಕೊಂಡ್ರೆ ಏನಂದರೆ ಮುಂದೆ ಜನದಟ್ಟಣೆ ವಾಹನದಟ್ಟಣೆ ಹೆಚ್ಚಾದಂತೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅನ್ನೋಂಥ ಒಂದು ಕಾರಣದಿಂದಾಗಿ ಪ್ರಜಾಸೌಧಕ್ಕೆ ಏನು ಆಯ್ಕೆ ಮಾಡಿಕೊಂಡಿದ್ರೆ ಜಾಗವನ್ನು ಬದಲಾಯಿಸಬೇಕು ಅನ್ನೋದು ಆಗ್ರಹಕ್ಕೆ ಬರ್ತೀವಿ. ಇದ್ರ ಜೊತೆಗೆ ಮುಂದೆ ಸೀಬರ್ಡ್ಗೆ ಲಿಂಕ್ ಕಲ್ಪಿಸುವಂಥ ಒಂದು ಹೆದ್ದಾರಿ ಕೂಡ ಬರೋ ಒಂದು ಪ್ರಾಜೆಕ್ಟ್ ಇರೋ ಹಿನ್ನೆಲೆ ಆ ಯೋಜನೆ ಬಂದಾಗ ಕೂಡ ಇದನ್ನಂತಾರೆ ಇಲ್ಲಿನ ಜಾಗವನ್ನು ಕೂಡ ಪಡೆದುಕೊಳ್ಳಬಹುದಂಥ ಸಾಧ್ಯತೆ ಇರೋದ್ರಿಂದ ಮುಂದಿನ ಭವಿಷ್ಯದ ವಿಚಾರಗಳನ್ನು ನೋಡಿಕೊಂಡೇನಂತಾರೆ ಈ ಪ್ರಜಾಸೌಧಕ್ಕೆ ಸೂಕ್ತ ಜಾಗವನ್ನು ಆಯ್ಕೆ ಮಾಡಬೇಕು. ಇಲ್ಲದೆ ಹೋದರೆ ಇದೇ ಸ್ಥಳದಲ್ಲಿ ಮಾಡೋದಕ್ಕೆ ಮುಂದಾದರೆ ನಾವು ವಿರೋಧಿಸಿ ಉಗ್ರ ಹೋರಾಟವನ್ನು ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಈಗ ಸ್ಥಳೀಯರು ನೀಡ್ತಾ ಇದ್ದಾರೆ. ಡಿ.ವಿ. ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ. ಧಾರವಾಡ ಜಿಲ್ಲೆಯ ಅಳ್ನಾವರ ಪ್ರತ್ಯೇಕ ತಾಲೂಕು ಆದ ಬಳಿಕ ತಾಲೂಕು ಆಡಳಿತ ನಡೆಸೋದಕ್ಕೆ ಪ್ರಜಾಸೌಧವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಆ ಪ್ರಜಾಸೌಧಕ್ಕೆ ಆಯ್ಕೆ ಮಾಡಿಕೊಂಡಿರೋ ಜಾಗ ಕೂಡ ಈಗ ಅಂತಾರೆ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗ್ತದೆ. ನಾವೀಗ ಅದೇ ಸ್ಥಳದಲ್ಲಿದ್ದೀವಿ. ಇದೇ ಒಂದು ಸ್ಥಳದಲ್ಲಿ ಸುಮಾರು 15-20 ದಿನಗಳ ಹಿಂದೆ ಇದೇ ಕ್ಷೇತ್ರದ ಶಾಸಕರಾಗಿರುವಂಥ ಸಂತೋಷ್ ಲಾಡ್ ಅವರು ಆಗಮಿಸಿ ಭೂಮಿ ಪೂಜೆಯನ್ನು ಮಾಡಿದ್ರು. ಭೂಮಿ ಪೂಜೆ ಬಳಿಕ ಏನಂದ್ರೆ ಬರದಿಂದ ಕಾಮಗಾರಿ ಕೂಡ ಆರಂಭಗೊಳ್ತಾ ಇತ್ತು. ಆದರೆ ಏನು ಈ ಒಂದು ಸ್ಥಳವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ, ಇದು ಪಕ್ಕದಲ್ಲಿ ಏನಂದ್ರೆ ಉತ್ತರ ಕನ್ನಡ ಜಿಲ್ಲೆ ಆರಂಭಗೊಳ್ಳುತ್ತೆ. ಆ ಸ್ಥಳದಲ್ಲಿ ಮಾಡಿರೋದು ಒಂದು ಕಡೆ ಜನರಿಗೆ ಆಕ್ರೋಶ ಅಂದರೆ ಇಡೀ ನಗರ ಭಾಗ ಇರ್ಬೋದು, ಪಟ್ಟಣ ಮತ್ತು ತಾಲೂಕಿನ ಹಳ್ಳಿಗಳು ಬರುವಂಥ ಜನರಿಗೂ ಕೂಡ ಸಂಪರ್ಕ ಕಲ್ಪಿಸುವಂಥ ಪ್ರದೇಶ ಇರೋದು. ಆ ಕಡೆ ಭಾಗದಲ್ಲಿ ಬಸ್ ನಿಲ್ದಾಣದ ಸಮೀಪದಲ್ಲಿ ಇದೊಂದು ಆಗಬೇಕಾದ್ರೆ ಬಸ್ ನಿಲ್ದಾಣ 3 ಕಿಲೋಮೀಟರ್ ದೂರದಲ್ಲಿ ಒಂದು ಪ್ರಜಾಸೌಧ ನಿರ್ಮಾಣ ಆಗುತ್ತೆ. ಭವಿಷ್ಯದ ದೃಷ್ಟಿಯನ್ನು ಇಟ್ಕೊಂಡ್ರೆ ಏನಂದರೆ ಮುಂದೆ ಜನದಟ್ಟಣೆ ವಾಹನದಟ್ಟಣೆ ಹೆಚ್ಚಾದಂತೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅನ್ನೋಂಥ ಒಂದು ಕಾರಣದಿಂದಾಗಿ ಪ್ರಜಾಸೌಧಕ್ಕೆ ಏನು ಆಯ್ಕೆ ಮಾಡಿಕೊಂಡಿದ್ರೆ ಜಾಗವನ್ನು ಬದಲಾಯಿಸಬೇಕು ಅನ್ನೋದು ಆಗ್ರಹಕ್ಕೆ ಬರ್ತೀವಿ. ಜೊತೆಗೆ ಮುಂದೆ ಸೀಬರ್ಡ್ಗೆ ಲಿಂಕ್ ಕಲ್ಪಿಸುವಂಥ ಒಂದು ಹೆದ್ದಾರಿ ಕೂಡ ಬರೋ ಒಂದು ಪ್ರಾಜೆಕ್ಟ್ ಇರೋ ಹಿನ್ನೆಲೆ ಆ ಯೋಜನೆ ಬಂದಾಗ ಕೂಡ ಇದನ್ನಂತಾರೆ ಇಲ್ಲಿನ ಜಾಗವನ್ನು ಕೂಡ ಪಡೆದುಕೊಳ್ಳಬಹುದಂಥ ಸಾಧ್ಯತೆ ಇರೋದ್ರಿಂದ ಮುಂದಿನ ಭವಿಷ್ಯದ ವಿಚಾರಗಳನ್ನು ನೋಡಿಕೊಂಡೇನಂತಾರೆ ಈ ಪ್ರಜಾಸೌಧಕ್ಕೆ ಸೂಕ್ತ ಜಾಗವನ್ನು ಆಯ್ಕೆ ಮಾಡಬೇಕು. ಇಲ್ಲದೆ ಹೋದರೆ ಇದೇ ಸ್ಥಳದಲ್ಲಿ ಮಾಡೋದಕ್ಕೆ ಮುಂದಾದರೆ ನಾವು ವಿರೋಧಿಸಿ ಉಗ್ರ ಹೋರಾಟವನ್ನು ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಈಗ ಸ್ಥಳೀಯರು ನೀಡ್ತಾ ಇದ್ದಾರೆ. ಡಿ.ವಿ. ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ. ಧಾರವಾಡ ಜಿಲ್ಲೆಯ ಅಳ್ನಾವರ ಪ್ರತ್ಯೇಕ ತಾಲೂಕು ಆದ ಬಳಿಕ ತಾಲೂಕು ಆಡಳಿತ ನಡೆಸೋದಕ್ಕೆ ಪ್ರಜಾಸೌಧವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಆ ಪ್ರಜಾಸೌಧಕ್ಕೆ ಆಯ್ಕೆ ಮಾಡಿಕೊಂಡಿರೋ ಜಾಗ ಕೂಡ ಈಗ ಅಂತಾರೆ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗ್ತದೆ. ನಾವೀಗ ಅದೇ ಸ್ಥಳದಲ್ಲಿದ್ದೀವಿ. ಇದೇ ಒಂದು ಸ್ಥಳದಲ್ಲಿ ಸುಮಾರು 15-20 ದಿನಗಳ ಹಿಂದೆ ಇದೇ ಕ್ಷೇತ್ರದ ಶಾಸಕರಾಗಿರುವಂಥ ಸಂತೋಷ್ ಲಾಡ್ ಅವರು ಆಗಮಿಸಿ ಭೂಮಿ ಪೂಜೆಯನ್ನು ಮಾಡಿದ್ರು. ಭೂಮಿ ಪೂಜೆ ಬಳಿಕ ಏನಂದ್ರೆ ಬರದಿಂದ ಕಾಮಗಾರಿ ಕೂಡ ಆರಂಭಗೊಳ್ತಾ ಇತ್ತು. ಆದರೆ ಏನು ಈ ಒಂದು ಸ್ಥಳವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ, ಇದು ಪಕ್ಕದಲ್ಲಿ ಏನಂತಾರೆ ಉತ್ತರ ಕನ್ನಡ ಜಿಲ್ಲೆ ಆರಂಭಗೊಳ್ಳುತ್ತೆ. ಆ ಸ್ಥಳದಲ್ಲಿ ಮಾಡಿರೋದು ಒಂದು ಕಡೆ ಜನರಿಗೆ ಆಕ್ರೋಶ ಅಂದರೆ ಇಡೀ ನಗರ ಭಾಗ ಇರ್ಬೋದು, ಪಟ್ಟಣ ಮತ್ತು ತಾಲೂಕಿನ ಹಳ್ಳಿಗಳು ಬರುವಂಥ ಜನರಿಗೂ ಕೂಡ ಸಂಪರ್ಕ ಕಲ್ಪಿಸುವಂಥ ಪ್ರದೇಶ ಇರೋದು. ಆ ಕಡೆ ಭಾಗದಲ್ಲಿ ಬಸ್ ನಿಲ್ದಾಣದ ಸಮೀಪದಲ್ಲಿ ಇದೊಂದು ಆಗಬೇಕಾದ್ರೆ ಬಸ್ ನಿಲ್ದಾಣ 3 ಕಿಲೋಮೀಟರ್ ದೂರದಲ್ಲಿ ಒಂದು ಪ್ರಜಾಸೌಧ ನಿರ್ಮಾಣ ಆಗುತ್ತೆ. ಭವಿಷ್ಯದ ದೃಷ್ಟಿಯನ್ನು ಇಟ್ಕೊಂಡ್ರೆ ಏನಂದರೆ ಮುಂದೆ ಜನದಟ್ಟಣೆ ವಾಹನದಟ್ಟಣೆ ಹೆಚ್ಚಾದಂತೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅನ್ನೋಂಥ ಒಂದು ಕಾರಣದಿಂದಾಗಿ ಪ್ರಜಾಸೌಧಕ್ಕೆ ಏನು ಆಯ್ಕೆ ಮಾಡಿಕೊಂಡಿದ್ರೆ ಜಾಗವನ್ನು ಬದಲಾಯಿಸಬೇಕು ಅನ್ನೋದು ಆಗ್ರಹಕ್ಕೆ ಬರ್ತೀವಿ. ಜೊತೆಗೆ ಮುಂದೆ ಸೀಬರ್ಡ್ಗೆ ಲಿಂಕ್ ಕಲ್ಪಿಸುವಂಥ ಒಂದು ಹೆದ್ದಾರಿ ಕೂಡ ಬರೋ ಒಂದು ಪ್ರಾಜೆಕ್ಟ್ ಇರೋ ಹಿನ್ನೆಲೆ ಆ ಯೋಜನೆ ಬಂದಾಗ ಕೂಡ ಇದನ್ನಂತಾರೆ ಇಲ್ಲಿನ ಜಾಗವನ್ನು ಕೂಡ ಪಡೆದುಕೊಳ್ಳಬಹುದಂಥ ಸಾಧ್ಯತೆ ಇರೋದ್ರಿಂದ ಮುಂದಿನ ಭವಿಷ್ಯದ ವಿಚಾರಗಳನ್ನು ನೋಡಿಕೊಂಡೇನಂತಾರೆ ಈ ಪ್ರಜಾಸೌಧಕ್ಕೆ ಸೂಕ್ತ ಜಾಗವನ್ನು ಆಯ್ಕೆ ಮಾಡಬೇಕು. ಇಲ್ಲದೆ ಹೋದರೆ ಇದೇ ಸ್ಥಳದಲ್ಲಿ ಮಾಡೋದಕ್ಕೆ ಮುಂದಾದರೆ ನಾವು ವಿರೋಧಿಸಿ ಉಗ್ರ ಹೋರಾಟವನ್ನು ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಈಗ ಸ್ಥಳೀಯರು ನೀಡ್ತಾ ಇದ್ದಾರೆ. ಡಿ.ವಿ. ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ. ಧಾರವಾಡ ಜಿಲ್ಲೆಯ ಅಳ್ನಾವರ ಪ್ರತ್ಯೇಕ ತಾಲೂಕು ಆದ ಬಳಿಕ ತಾಲೂಕು ಆಡಳಿತ ನಡೆಸೋದಕ್ಕೆ ಪ್ರಜಾಸೌಧವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಆ ಪ್ರಜಾಸೌಧಕ್ಕೆ ಆಯ್ಕೆ ಮಾಡಿಕೊಂಡಿರೋ ಜಾಗ ಕೂಡ ಈಗ ಅಂತಾರೆ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗ್ತದೆ. ನಾವೀಗ ಅದೇ ಸ್ಥಳದಲ್ಲಿದ್ದೀವಿ. ಇದೇ ಒಂದು ಸ್ಥಳದಲ್ಲಿ ಸುಮಾರು 15-20 ದಿನಗಳ ಹಿಂದೆ ಇದೇ ಕ್ಷೇತ್ರದ ಶಾಸಕರಾಗಿರುವಂಥ ಸಂತೋಷ್ ಲಾಡ್ ಅವರು ಆಗಮಿಸಿ ಭೂಮಿ ಪೂಜೆಯನ್ನು ಮಾಡಿದ್ರು. ಭೂಮಿ ಪೂಜೆ ಬಳಿಕ ಏನಂದ್ರೆ ಬರದಿಂದ ಕಾಮಗಾರಿ ಕೂಡ ಆರಂಭಗೊಳ್ತಾ ಇತ್ತು. ಆದರೆ ಏನು ಈ ಒಂದು ಸ್ಥಳವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ, ಇದು ಪಕ್ಕದಲ್ಲಿ ಏನಂತಾರೆ ಉತ್ತರ ಕನ್ನಡ ಜಿಲ್ಲೆ ಆರಂಭಗೊಳ್ಳುತ್ತೆ. ಆ ಸ್ಥಳದಲ್ಲಿ ಮಾಡಿರೋದು ಒಂದು ಕಡೆ ಜನರಿಗೆ ಆಕ್ರೋಶ ಅಂದರೆ ಇಡೀ ನಗರ ಭಾಗ ಇರ್ಬೋದು, ಪಟ್ಟಣ ಮತ್ತು ತಾಲೂಕಿನ ಹಳ್ಳಿಗಳು ಬರುವಂಥ ಜನರಿಗೂ ಕೂಡ ಸಂಪರ್ಕ ಕಲ್ಪಿಸುವಂಥ ಪ್ರದೇಶ ಇರೋದು. ಆ ಕಡೆ ಭಾಗದಲ್ಲಿ ಬಸ್ ನಿಲ್ದಾಣದ ಸಮೀಪದಲ್ಲಿ ಇದೊಂದು ಆಗಬೇಕಾದ್ರೆ ಬಸ್ ನಿಲ್ದಾಣ 3 ಕಿಲೋಮೀಟರ್ ದೂರದಲ್ಲಿ ಒಂದು ಪ್ರಜಾಸೌಧ ನಿರ್ಮಾಣ ಆಗುತ್ತೆ. ಭವಿಷ್ಯದ ದೃಷ್ಟಿಯನ್ನು ಇಟ್ಕೊಂಡ್ರೆ ಏನಂದರೆ ಮುಂದೆ ಜನದಟ್ಟಣೆ ವಾಹನದಟ್ಟಣೆ ಹೆಚ್ಚಾದಂತೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅನ್ನೋಂಥ ಒಂದು ಕಾರಣದಿಂದಾಗಿ ಪ್ರಜಾಸೌಧಕ್ಕೆ ಏನು ಆಯ್ಕೆ ಮಾಡಿಕೊಂಡಿದ್ರೆ ಜಾಗವನ್ನು ಬದಲಾಯಿಸಬೇಕು ಅನ್ನೋದು ಆಗ್ರಹಕ್ಕೆ ಬರ್ತೀವಿ. ಜೊತೆಗೆ ಮುಂದೆ ಸೀಬರ್ಡ್ಗೆ ಲಿಂಕ್ ಕಲ್ಪಿಸುವಂಥ ಒಂದು ಹೆದ್ದಾರಿ ಕೂಡ ಬರೋ ಒಂದು ಪ್ರಾಜೆಕ್ಟ್ ಇರೋ ಹಿನ್ನೆಲೆ ಆ ಯೋಜನೆ ಬಂದಾಗ ಕೂಡ ಇದನ್ನಂತಾರೆ ಇಲ್ಲಿನ ಜಾಗವನ್ನು ಕೂಡ ಪಡೆದುಕೊಳ್ಳಬಹುದಂಥ ಸಾಧ್ಯತೆ ಇರೋದ್ರಿಂದ ಮುಂದಿನ ಭವಿಷ್ಯದ ವಿಚಾರಗಳನ್ನು ನೋಡಿಕೊಂಡೇನಂತಾರೆ ಈ ಪ್ರಜಾಸೌಧಕ್ಕೆ ಸೂಕ್ತ ಜಾಗವನ್ನು ಆಯ್ಕೆ ಮಾಡಬೇಕು. ಇಲ್ಲದೆ ಹೋದರೆ ಇದೇ ಸ್ಥಳದಲ್ಲಿ ಮಾಡೋದಕ್ಕೆ ಮುಂದಾದರೆ ನಾವು ವಿರೋಧಿಸಿ ಉಗ್ರ ಹೋರಾಟವನ್ನು ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಈಗ ಸ್ಥಳೀಯರು ನೀಡ್ತಾ ಇದ್ದಾರೆ.
ಡಿ.ವಿ. ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ. ಧಾರವಾಡ ಜಿಲ್ಲೆಯ ಅಳ್ನಾವರ ಪ್ರತ್ಯೇಕ ತಾಲೂಕು ಆದ ಬಳಿಕ ತಾಲೂಕು ಆಡಳಿತ ನಡೆಸೋದಕ್ಕೆ ಪ್ರಜಾಸೌಧ ನಿರ್ಮಾಣ ಮಾಡ್ತಾ ಇದ್ದಾರೆ. ಆ ಪ್ರಜಾಸೌಧಕ್ಕೆ ಆಯ್ಕೆ ಮಾಡಿಕೊಂಡಿರೋ ಜಾಗ ಕೂಡ ಈಗ ಅಂತಾರೆ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗ್ತದೆ. ನಾವೀಗ ಅದೇ ಸ್ಥಳದಲ್ಲಿದ್ದೀವಿ. ಇದೇ ಒಂದು ಸ್ಥಳದಲ್ಲಿ ಸುಮಾರು 15-20 ದಿನಗಳ ಹಿಂದೆ ಇದೇ ಕ್ಷೇತ್ರದ ಶಾಸಕರಾಗಿರುವಂಥ ಸಂತೋಷ್ ಲಾಡ್ ಅವರು ಆಗಮಿಸಿ ಭೂಮಿ ಪೂಜೆಯನ್ನು ಮಾಡಿದ್ರು. ಭೂಮಿ ಪೂಜೆ ಬಳಿಕ ಏನಂದ್ರೆ ಬರದಿಂದ ಕಾಮಗಾರಿ ಕೂಡ ಆರಂಭಗೊಳ್ತಾ ಇತ್ತು. ಆದರೆ ಏನು ಈ ಒಂದು ಸ್ಥಳವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ, ಇದು ಪಕ್ಕದಲ್ಲಿ ಏನಂದ್ರೆ ಉತ್ತರ ಕನ್ನಡ ಜಿಲ್ಲೆ ಆರಂಭಗೊಳ್ಳುತ್ತೆ. ಆ ಸ್ಥಳದಲ್ಲಿ ಮಾಡಿರೋದು ಒಂದು ಕಡೆ ಜನರಿಗೆ ಆಕ್ರೋಶ ಅಂದರೆ ಇಡೀ ನಗರ ಭಾಗ ಇರ್ಬೋದು, ಪಟ್ಟಣ ಮತ್ತು ತಾಲೂಕಿನ ಹಳ್ಳಿಗಳು ಬರುವಂಥ ಜನರಿಗೂ ಕೂಡ ಸಂಪರ್ಕ ಕಲ್ಪಿಸುವಂಥ ಪ್ರದೇಶ ಇರೋದು. ಆ ಕಡೆ ಭಾಗದಲ್ಲಿ ಬಸ್ ನಿಲ್ದಾಣದ ಸಮೀಪದಲ್ಲಿ ಇದೊಂದು ಆಗಬೇಕಾದ್ರೆ ಬಸ್ ನಿಲ್ದಾಣ 3 ಕಿಲೋಮೀಟರ್ ದೂರದಲ್ಲಿ ಒಂದು ಪ್ರಜಾಸೌಧ ನಿರ್ಮಾಣ ಆಗ್ತದೆ. ಭವಿಷ್ಯದ ದೃಷ್ಟಿಯನ್ನು ಇಟ್ಕೊಂಡ್ರೆ ಏನಂದರೆ ಮುಂದೆ ಜನದಟ್ಟಣೆ ವಾಹನದಟ್ಟಣೆ ಹೆಚ್ಚಾದಂತೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅನ್ನೋಂಥ ಒಂದು ಕಾರಣದಿಂದಾಗಿ ಪ್ರಜಾಸೌಧಕ್ಕೆ ಏನು ಆಯ್ಕೆ ಮಾಡಿಕೊಂಡಿದ್ರೆ ಜಾಗವನ್ನು ಬದಲಾಯಿಸಬೇಕು ಅನ್ನೋ ಆಗ್ರಹಕ್ಕೆ ಬರ್ತೀವಿ. ಇದ್ರ ಜೊತೆಗೆ ಮುಂದೆ ಸೀಬರ್ಡ್ಗೆ ಲಿಂಕ್ ಕಲ್ಪಿಸುವಂಥ ಒಂದು ಹೆದ್ದಾರಿ ಕೂಡ ಬರೋ ಒಂದು ಪ್ರಾಜೆಕ್ಟ್ ಇರೋ ಹಿನ್ನೆಲೆ ಆ ಯೋಜನೆ ಬಂದಾಗ ಕೂಡ ಇದನ್ನಂತರ ಇಲ್ಲಿನ ಜಾಗವನ್ನು ಕೂಡ ಪಡೆದುಕೊಳ್ಳಬಹುದಂಥ ಸಾಧ್ಯತೆ ಇರೋದ್ರಿಂದ ಮುಂದಿನ ಭವಿಷ್ಯದ ವಿಚಾರಗಳನ್ನು ನೋಡಿಕೊಂಡಿನಂತರ ಈ ಪ್ರಜಾಸೌಧಕ್ಕೆ ಸೂಕ್ತ ಜಾಗವನ್ನು ಆಯ್ಕೆ ಮಾಡಬೇಕು. ಇಲ್ಲದೆ ಹೋದರೆ ಇದೇ ಸ್ಥಳದಲ್ಲಿ ಮಾಡೋದಕ್ಕೆ ಮುಂದಾದರೆ ನಾವು ವಿರೋಧಿಸಿ ಉಗ್ರ ಹೋರಾಟವನ್ನು ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆ ಈಗ ಸ್ಥಳೀಯರು ನೀಡ್ತಾ ಇದ್ದಾರೆ. ಡಿ.ವಿ. ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ. ಧಾರವಾಡ ಜಿಲ್ಲೆಯ ಅಳ್ನಾವರ ಪ್ರತ್ಯೇಕ ತಾಲೂಕು ಆದ ಬಳಿಕ ತಾಲೂಕು ಆಡಳಿತ ನಡೆಸೋದಕ್ಕೆ ಪ್ರಜಾಸೌಧ ನಿರ್ಮಾಣ ಮಾಡ್ತಾ ಇದ್ದಾರೆ. ಆ ಪ್ರಜಾಸೌಧಕ್ಕೆ ಆಯ್ಕೆ ಮಾಡಿಕೊಂಡಿರೋ ಜಾಗ ಕೂಡ ಈಗ ಅಂತಾರೆ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗ್ತದೆ. ನಾವೀಗ ಅದೇ ಸ್ಥಳದಲ್ಲಿದ್ದೀವಿ. ಇದೇ ಒಂದು ಸ್ಥಳದಲ್ಲಿ ಸುಮಾರು 15-20 ದಿನಗಳ ಹಿಂದೆ ಇದೇ ಕ್ಷೇತ್ರದ ಶಾಸಕರಾಗಿರುವಂಥ ಸಂತೋಷ್ ಲಾಡ್ ಅವರು ಆಗಮಿಸಿ ಭೂಮಿ ಪೂಜೆಯನ್ನು ಮಾಡಿದ್ರು. ಭೂಮಿ ಪೂಜೆ ಬಳಿಕ ಏನಂದ್ರೆ ಬರದಿಂದ ಕಾಮಗಾರಿ ಕೂಡ ಆರಂಭಗೊಳ್ತಾ ಇತ್ತು. ಆದರೆ ಏನು ಈ ಒಂದು ಸ್ಥಳವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ, ಇದು ಪಕ್ಕದಲ್ಲಿ ಏನಂದ್ರೆ ಉತ್ತರ ಕನ್ನಡ ಜಿಲ್ಲೆ ಆರಂಭಗೊಳ್ಳುತ್ತೆ. ಆ ಸ್ಥಳದಲ್ಲಿ ಮಾಡಿರೋದು ಒಂದು ಕಡೆ ಜನರಿಗೆ ಆಕ್ರೋಶ ಅಂದರೆ ಇಡೀ ನಗರ ಭಾಗ ಇರ್ಬೋದು, ಪಟ್ಟಣ ಮತ್ತು ತಾಲೂಕಿನ ಹಳ್ಳಿಗಳು ಬರುವಂಥ ಜನರಿಗೂ ಕೂಡ ಸಂಪರ್ಕ ಕಲ್ಪಿಸುವಂಥ ಪ್ರದೇಶ ಇರೋದು. ಆ ಕಡೆ ಭಾಗದಲ್ಲಿ ಬಸ್ ನಿಲ್ದಾಣದ ಸಮೀಪದಲ್ಲಿ ಇದೊಂದು ಆಗಬೇಕಾದ್ರೆ ಬಸ್ ನಿಲ್ದಾಣ 3 ಕಿಲೋಮೀಟರ್ ದೂರದಲ್ಲಿ ಒಂದು ಪ್ರಜಾಸೌಧ ನಿರ್ಮಾಣ ಆಗ್ತದೆ. ಭವಿಷ್ಯದ ದೃಷ್ಟಿಯನ್ನು ಇಟ್ಕೊಂಡ್ರೆ ಏನಂದರೆ ಮುಂದೆ ಜನದಟ್ಟಣೆ ವಾಹನದಟ್ಟಣೆ ಹೆಚ್ಚಾದಂತೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅನ್ನೋಂಥ ಒಂದು ಕಾರಣದಿಂದಾಗಿ ಪ್ರಜಾಸೌಧಕ್ಕೆ ಏನು ಆಯ್ಕೆ ಮಾಡಿಕೊಂಡಿದ್ರೆ ಜಾಗವನ್ನು ಬದಲಾಯಿಸಬೇಕು ಅನ್ನೋ ಆಗ್ರಹಕ್ಕೆ ಬರ್ತೀವಿ. ಜೊತೆಗೆ ಮುಂದೆ ಸೀಬರ್ಡ್ಗೆ ಲಿಂಕ್ ಕಲ್ಪಿಸುವಂಥ ಒಂದು ಹೆದ್ದಾರಿ ಕೂಡ ಬರೋ ಒಂದು ಪ್ರಾಜೆಕ್ಟ್ ಇರೋ ಹಿನ್ನೆಲೆ ಆ ಯೋಜನೆ ಬಂದಾಗ ಕೂಡ ಇದನ್ನಂತರ ಇಲ್ಲಿನ ಜಾಗವನ್ನು ಕೂಡ ಪಡೆದುಕೊಳ್ಳಬಹುದಂಥ ಸಾಧ್ಯತೆ ಇರೋದ್ರಿಂದ ಮುಂದಿನ ಭವಿಷ್ಯದ ವಿಚಾರಗಳನ್ನು ನೋಡಿಕೊಂಡಿನಂತರ ಈ ಪ್ರಜಾಸೌಧಕ್ಕೆ ಸೂಕ್ತ ಜಾಗವನ್ನು ಆಯ್ಕೆ ಮಾಡಬೇಕು. ಇಲ್ಲದೆ ಹೋದರೆ ಇದೇ ಸ್ಥಳದಲ್ಲಿ ಮಾಡೋದಕ್ಕೆ ಮುಂದಾದರೆ ನಾವು ವಿರೋಧಿಸಿ ಉಗ್ರ ಹೋರಾಟವನ್ನು ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆ ಈಗ ಸ್ಥಳೀಯರು ನೀಡ್ತಾ ಇದ್ದಾರೆ. ಡಿ.ವಿ. ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ. ಧಾರವಾಡ ಜಿಲ್ಲೆಯ ಅಳ್ನಾವರ ಪ್ರತ್ಯೇಕ ತಾಲೂಕು ಆದ ಬಳಿಕ ತಾಲೂಕು ಆಡಳಿತ ನಡೆಸೋದಕ್ಕೆ ಪ್ರಜಾಸೌಧ ನಿರ್ಮಾಣ ಮಾಡ್ತಾ ಇದ್ದಾರೆ. ಆ ಪ್ರಜಾಸೌಧಕ್ಕೆ ಆಯ್ಕೆ ಮಾಡಿಕೊಂಡಿರೋ ಜಾಗ ಕೂಡ ಈಗ ಅಂತಾರೆ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗ್ತದೆ. ನಾವೀಗ ಅದೇ ಸ್ಥಳದಲ್ಲಿದ್ದೀವಿ. ಇದೇ ಒಂದು ಸ್ಥಳದಲ್ಲಿ ಸುಮಾರು 15-20 ದಿನಗಳ ಹಿಂದೆ ಇದೇ ಕ್ಷೇತ್ರದ ಶಾಸಕರಾಗಿರುವಂಥ ಸಂತೋಷ್ ಲಾಡ್ ಅವರು ಆಗಮಿಸಿ ಭೂಮಿ ಪೂಜೆಯನ್ನು ಮಾಡಿದ್ರು. ಭೂಮಿ ಪೂಜೆ ಬಳಿಕ ಏನಂದ್ರೆ ಬರದಿಂದ ಕಾಮಗಾರಿ ಕೂಡ ಆರಂಭಗೊಳ್ತಾ ಇತ್ತು. ಆದರೆ ಏನು ಈ ಒಂದು ಸ್ಥಳವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ, ಇದು ಪಕ್ಕದಲ್ಲಿ ಏನಂದ್ರೆ ಉತ್ತರ ಕನ್ನಡ ಜಿಲ್ಲೆ ಆರಂಭಗೊಳ್ಳುತ್ತೆ. ಆ ಸ್ಥಳದಲ್ಲಿ ಮಾಡಿರೋದು ಒಂದು ಕಡೆ ಜನರಿಗೆ ಆಕ್ರೋಶ ಅಂದರೆ ಇಡೀ ನಗರ ಭಾಗ ಇರ್ಬೋದು, ಪಟ್ಟಣ ಮತ್ತು ತಾಲೂಕಿನ ಹಳ್ಳಿಗಳು ಬರುವಂಥ ಜನರಿಗೂ ಕೂಡ ಸಂಪರ್ಕ ಕಲ್ಪಿಸುವಂಥ ಪ್ರದೇಶ ಇರೋದು. ಆ ಕಡೆ ಭಾಗದಲ್ಲಿ ಬಸ್ ನಿಲ್ದಾಣದ ಸಮೀಪದಲ್ಲಿ ಇದೊಂದು ಆಗಬೇಕಾದ್ರೆ ಬಸ್ ನಿಲ್ದಾಣ 3 ಕಿಲೋಮೀಟರ್ ದೂರದಲ್ಲಿ ಒಂದು ಪ್ರಜಾಸೌಧ ನಿರ್ಮಾಣ ಆಗ್ತದೆ. ಭವಿಷ್ಯದ ದೃಷ್ಟಿಯನ್ನು ಇಟ್ಕೊಂಡ್ರೆ ಏನಂದರೆ ಮುಂದೆ ಜನದಟ್ಟಣೆ ವಾಹನದಟ್ಟಣೆ ಹೆಚ್ಚಾದಂತೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅನ್ನೋಂಥ ಒಂದು ಕಾರಣದಿಂದಾಗಿ ಪ್ರಜಾಸೌಧಕ್ಕೆ ಏನು ಆಯ್ಕೆ ಮಾಡಿಕೊಂಡಿದ್ರೆ ಜಾಗವನ್ನು ಬದಲಾಯಿಸಬೇಕು ಅನ್ನೋ ಆಗ್ರಹಕ್ಕೆ ಬರ್ತೀವಿ. ಜೊತೆಗೆ ಮುಂದೆ ಸೀಬರ್ಡ್ಗೆ ಲಿಂಕ್ ಕಲ್ಪಿಸುವಂಥ ಒಂದು ಹೆದ್ದಾರಿ ಕೂಡ ಬರೋ ಒಂದು ಪ್ರಾಜೆಕ್ಟ್ ಇರೋ ಹಿನ್ನೆಲೆ ಆ ಯೋಜನೆ ಬಂದಾಗ ಕೂಡ ಇದನ್ನಂತರ ಇಲ್ಲಿನ ಜಾಗವನ್ನು ಕೂಡ ಪಡೆದುಕೊಳ್ಳಬಹುದಂಥ ಸಾಧ್ಯತೆ ಇರೋದ್ರಿಂದ ಮುಂದಿನ ಭವಿಷ್ಯದ ವಿಚಾರಗಳನ್ನು ನೋಡಿಕೊಂಡಿನಂತರ ಈ ಪ್ರಜಾಸೌಧಕ್ಕೆ ಸೂಕ್ತ ಜಾಗವನ್ನು ಆಯ್ಕೆ ಮಾಡಬೇಕು. ಇಲ್ಲದೆ ಹೋದರೆ ಇದೇ ಸ್ಥಳದಲ್ಲಿ ಮಾಡೋದಕ್ಕೆ ಮುಂದಾದರೆ ನಾವು ವಿರೋಧಿಸಿ ಉಗ್ರ ಹೋರಾಟವನ್ನು ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆ ಈಗ ಸ್ಥಳೀಯರು ನೀಡ್ತಾ ಇದ್ದಾರೆ. ಡಿ.ವಿ. ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ. ಧಾರವಾಡ ಜಿಲ್ಲೆಯ ಅಳ್ನಾವರ ಪ್ರತ್ಯೇಕ ತಾಲೂಕು ಆದ ಬಳಿಕ ತಾಲೂಕು ಆಡಳಿತ ನಡೆಸೋದಕ್ಕೆ ಪ್ರಜಾಸೌಧ ನಿರ್ಮಾಣ ಮಾಡ್ತಾ ಇದ್ದಾರೆ. ಆ ಪ್ರಜಾಸೌಧಕ್ಕೆ ಆಯ್ಕೆ ಮಾಡಿಕೊಂಡಿರೋ ಜಾಗ ಕೂಡ ಈಗ ಅಂತಾರೆ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗ್ತದೆ. ನಾವೀಗ ಅದೇ ಸ್ಥಳದಲ್ಲಿದ್ದೀವಿ. ಇದೇ ಒಂದು ಸ್ಥಳದಲ್ಲಿ ಸುಮಾರು 15-20 ದಿನಗಳ ಹಿಂದೆ ಇದೇ ಕ್ಷೇತ್ರದ ಶಾಸಕರಾಗಿರುವಂಥ ಸಂತೋಷ್ ಲಾಡ್ ಅವರು ಆಗಮಿಸಿ ಭೂಮಿ ಪೂಜೆಯನ್ನು ಮಾಡಿದ್ರು. ಭೂಮಿ ಪೂಜೆ ಬಳಿಕ ಏನಂದ್ರೆ ಬರದಿಂದ ಕಾಮಗಾರಿ ಕೂಡ ಆರಂಭಗೊಳ್ತಾ ಇತ್ತು. ಆದರೆ ಏನು ಈ ಒಂದು ಸ್ಥಳವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ, ಇದು ಪಕ್ಕದಲ್ಲಿ ಏನಂದ್ರೆ ಉತ್ತರ ಕನ್ನಡ ಜಿಲ್ಲೆ ಆರಂಭಗೊಳ್ಳುತ್ತೆ. ಆ ಸ್ಥಳದಲ್ಲಿ ಮಾಡಿರೋದು ಒಂದು ಕಡೆ ಜನರಿಗೆ ಆಕ್ರೋಶ ಅಂದರೆ ಇಡೀ ನಗರ ಭಾಗ ಇರ್ಬೋದು, ಪಟ್ಟಣ ಮತ್ತು ತಾಲೂಕಿನ ಹಳ್ಳಿಗಳು ಬರುವಂಥ ಜನರಿಗೂ ಕೂಡ ಸಂಪರ್ಕ ಕಲ್ಪಿಸುವಂಥ ಪ್ರದೇಶ ಇರೋದು. ಆ ಕಡೆ ಭಾಗದಲ್ಲಿ ಬಸ್ ನಿಲ್ದಾಣದ ಸಮೀಪದಲ್ಲಿ ಇದೊಂದು ಆಗಬೇಕಾದ್ರೆ ಬಸ್ ನಿಲ್ದಾಣ 3 ಕಿಲೋಮೀಟರ್ ದೂರದಲ್ಲಿ ಒಂದು ಪ್ರಜಾಸೌಧ ನಿರ್ಮಾಣ ಆಗ್ತದೆ. ಭವಿಷ್ಯದ ದೃಷ್ಟಿಯನ್ನು ಇಟ್ಕೊಂಡ್ರೆ ಏನಂದರೆ ಮುಂದೆ ಜನದಟ್ಟಣೆ ವಾಹನದಟ್ಟಣೆ ಹೆಚ್ಚಾದಂತೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅನ್ನೋಂಥ ಒಂದು ಕಾರಣದಿಂದಾಗಿ ಪ್ರಜಾಸೌಧಕ್ಕೆ ಏನು ಆಯ್ಕೆ ಮಾಡಿಕೊಂಡಿದ್ರೆ ಜಾಗವನ್ನು ಬದಲಾಯಿಸಬೇಕು ಅನ್ನೋ ಆಗ್ರಹಕ್ಕೆ ಬರ್ತೀವಿ. ಜೊತೆಗೆ ಮುಂದೆ ಸೀಬರ್ಡ್ಗೆ ಲಿಂಕ್ ಕಲ್ಪಿಸುವಂಥ ಒಂದು ಹೆದ್ದಾರಿ ಕೂಡ ಬರೋ ಒಂದು ಪ್ರಾಜೆಕ್ಟ್ ಇರೋ ಹಿನ್ನೆಲೆ ಆ ಯೋಜನೆ ಬಂದಾಗ ಕೂಡ ಇದನ್ನಂತರ ಇಲ್ಲಿನ ಜಾಗವನ್ನು ಕೂಡ ಪಡೆದುಕೊಳ್ಳಬಹುದಂಥ ಸಾಧ್ಯತೆ ಇರೋದ್ರಿಂದ ಮುಂದಿನ ಭವಿಷ್ಯದ ವಿಚಾರಗಳನ್ನು ನೋಡಿಕೊಂಡಿನಂತರ ಈ ಪ್ರಜಾಸೌಧಕ್ಕೆ ಸೂಕ್ತ ಜಾಗವನ್ನು ಆಯ್ಕೆ ಮಾಡಬೇಕು. ಇಲ್ಲದೆ ಹೋದರೆ ಇದೇ ಸ್ಥಳದಲ್ಲಿ ಮಾಡೋದಕ್ಕೆ ಮುಂದಾದರೆ ನಾವು ವಿರೋಧಿಸಿ ಉಗ್ರ ಹೋರಾಟವನ್ನು ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆ ಈಗ ಸ್ಥಳೀಯರು ನೀಡ್ತಾ ಇದ್ದಾರೆ. ಡಿ.ವಿ. ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ.